ಅಟ್ಲಾಂಟಿಸ್ ಖಂಡ ಅನ್ನೋದಿತ್ತು ಅಂತ ತುಂಬಾ ಜನ ಕೇಳಿದೀವಿ. ಅಟ್ಲಾಂಟಿಸ್ ಖಂಡ ಏನಾಯ್ತು, ಹೇಗೆ ಮುಳುಗೋಯ್ತು ಅನ್ನೋದ್ರ ಬಗ್ಗೆನೂ ಇವರು ತಿಳಿಸ್ತಾರೆ. ನಮಸ್ಕಾರ ವೀಕ್ಷಕರೇ, ಪ್ರಳಯಗಳಾಗಿತ್ತು ಅಂತ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಿಮ್ಗೆ ತಿಳಿಸಿದೀವಿ. ನೀವು ಎಷ್ಟು ಪ್ರೋಗ್ರಾಮ್ಗಳು ನೋಡಿರ್ತೀರಾ. ಸಾವಿರಾರು ವರ್ಷಗಳ ಹಿಂದೆ ಪ್ರಳಯ ಆಗಿತ್ತು, ವಿನಾಶಗಳಾಗಿತ್ತು. ಪ್ರಳಯ ಅಂದ್ರೆ ಕೆಲವೊಂದು ಭೂಭಾಗಗಳು ವಿನಾಶ ಆಗಿತ್ತು, ಕಂಪ್ಲೀಟ್ ಆಗಿ ಭೂಮಿ ನಾಶ ಆಗಿರ್ಲಿಲ್ಲ. ಈಗಲೂ ಕೂಡ ಅಂಥದ್ದೇ ಆಗಬಹುದು ಅನ್ನೋದೊಂದು ಸೈಂಟಿಸ್ಟ್ಗಳು ಒಪ್ಕೊಂಡಿರೋದು, ಎಲ್ಲರೂ ಹೇಳಿರೋದು, ಕಾಲಜ್ಞಾನಿಗಳು ಪಕ್ಕವಾಗಿ ಹೇಳಿರೋದು. ಈಗಲೂ ಕೂಡ ಅಂತ ವಿನಾಶ ಸಂಭವಿಸ್ತವೆ ಅಂತ. ಅಂತ ವಿನಾಶಗಳ ಮಧ್ಯೆನೆ ನಾವು ಜೀವನ ನಡೆಸ್ತಾ ಇದ್ದೀವಿ. ಅದರಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಪ್ರಳಯ ಆಗಿತ್ತು ಅನ್ನೋದಕ್ಕೆ ಎಷ್ಟೋ ಸಾಕ್ಷಿಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ದ್ವಾರಕಾ ಮುಳುಗಿರೋದಾಗಿರ್ಬೋದು, ಸಮುದ್ರದಲ್ಲಿ ಸುಮಾರು 3,000-4,000 ವರ್ಷಗಳ ಹಿಂದೆ ದ್ವಾರಕಾ ಸಮುದ್ರದಲ್ಲಿ ಮುಳುಗಿದೆ. ಇನ್ನ ಅದಕ್ಕಿಂದೆ ಕಟ್ಟಿದ್ದಂತ ಶ್ರೀಲಂಕಾ ಮತ್ತೆ ಇಂಡಿಯಾ ಮಧ್ಯೆ ಇರುವಂತಹ ರಾಮ ಸೇತು ಆಗಿರ್ಬೋದು, ಇದೆಲ್ಲ ನಮ್ಗೆ ಇರುವಂತ ಸಾಕ್ಷಿಗಳು. ಇನ್ನ ಕೆಲವೊಬ್ರು ಸೈಂಟಿಸ್ಟ್ಗಳು ಒಪ್ಕೊಳ್ಳೋದೇನಂದ್ರೆ, ನಮ್ಮ ಇಂದಿನ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಆಗಿ ಹೋಗಿತ್ತು. ಅಡ್ವಾನ್ಸ್ ಹೋದಷ್ಟು ಡ್ಯಾಮೇಜಸ್ ಅನ್ನ ಜಾಸ್ತಿ ಆಗುತ್ತೆ. ಇದರಿಂದಾನೇ ನಮ್ಮ ಭೂಮಿ ಮೇಲೆ ಈ ರೀತಿ ನಷ್ಟಗಳು ಸಂಭವಿಸ್ತವೆ, ವಿನಾಶಗಳು ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಇಲ್ಲಿ ರೂತ್ ಮಾಂಟಗೊಮೆರಿ ಅವರು ತಿಳಿಸೋದೇನಂದ್ರೆ, ದಿ ವರ್ಲ್ಡ್ ಬಿಫೋರ್ ಅಂದ್ರೆ ನಮ್ಮ ಈಗಿನ ವರ್ಲ್ಡ್ಗೆ ಬಿಫೋರ್ ಯಾವ ತರ ಇತ್ತು, ಕ್ರಿಸ್ತಪೂರ್ವ 48,000 ವರ್ಷಗಳ ಹಿಂದೆ ಇರ್ಬೋದು, 28,000 ವರ್ಷಗಳ ಹಿಂದೆ, 12,000 ವರ್ಷಗಳ ಹಿಂದೆ, ಈಗ ಇರುವಂತ ಕಂಡೀಷನ್ಗಿಂತ ಯಾವ ರೀತಿ ವಿಭಿನ್ನವಾಗಿತ್ತು ಅನ್ನೋದನ್ನ ಅವರು ತಿಳಿಸ್ತಾರೆ. ಅದರಲ್ಲೂ ಅಟ್ಲಾಂಟಿಸ್ ಖಂಡ ಅನ್ನೋದಿತ್ತು ಅಂತ ತುಂಬಾ ಜನ ಕೇಳಿದೀವಿ. ಅಟ್ಲಾಂಟಿಸ್ ಖಂಡ ಏನಾಯ್ತು, ಹೇಗೆ ಮುಳುಗೋಯ್ತು ಅನ್ನೋದ್ರ ಬಗ್ಗೆನೂ ಇವರು ತಿಳಿಸ್ತಾರೆ. ಇವರ ಅಧ್ಯಯನದ ಪ್ರಕಾರ ಕ್ರಿಸ್ತಪೂರ್ವ 48,000 ವರ್ಷಗಳ ಹಿಂದೆ ಭೀಕರವಾದ ದುರಂತಗಳು ಸಂಭವಿಸಿತ್ತು. ಅದಾದ ಮೇಲೆ ಕ್ರಿಸ್ತಪೂರ್ವ 12,000 ವರ್ಷಗಳ ಹಿಂದೆ, 28,000 ವರ್ಷಗಳ ಹಿಂದೆ ಕೂಡ ಕೆಲವೊಂದು ವಿನಾಶಗಳು ಭೂಮಿ ಮೇಲೆ ನಡೆದಿತ್ತು. ಅದರಲ್ಲಿ ಇವರು ಹೇಳೋದೇನಂದ್ರೆ, ಆ ರೀತಿ ವಿನಾಶಗಳಾದಾಗ ಅಗ್ನಿ ಪರ್ವತಗಳು ಸ್ಫೋಟ ಆಗಿದ್ವು, ಭೀಕರವಾದ ಭೂಕಂಪಗಳು ಬಂದಿದ್ವು, ಭೂಮಿ ನಡುಗೋದಕ್ಕೆ ಶುರು ಆಗಿತ್ತು. ಇದರಿಂದ ಭೂಮಿ ಕಕ್ಷೆನಲ್ಲಿ ಕೂಡ ಬದಲಾವಣೆ ಆಗಿತ್ತು. ಸಮುದ್ರಗಳು ಉಕ್ಕುತ್ತಾ ಇದ್ವು, ಬೋರ್ಗರಿತಾ ಇದ್ವಂತೆ. ಲೆಮೋರಿಯಾ ಬಗ್ಗೆ ಕೇಳಿರ್ತೀವಿ. ಇಲ್ಲಿ ಸಮುದ್ರಗಳು ಉಕ್ಕಿ ಹರಿದು ಆ ಭೂಭಾಗನ ಪೂರ್ತಿಯಾಗಿ ವಿನಾಶ ಮಾಡಿದ್ವು. ಈಗ ಹವಾಯಿ, ತಹಿತಿ, ಪಾಲಿನೇಷಿಯಾ ಹಾಗೂ ಇನ್ನ ಎಷ್ಟೊಂದು ದ್ವೀಪಗಳ ಹೆಸರು ಕೇಳಿರ್ತೀವಿ. ಅದೆಲ್ಲ ಖಂಡದಿಂದ ಸಪರೇಟ್ ಆಗಿ ಉಳ್ಕೊಂಡಿರುವಂತ ದ್ವೀಪಗಳು. ತುಂಬಾ ಎತ್ತರವಾದ ಭೂಭಾಗಗಳು ಉಳ್ಕೊಂಡ್ಬಿಟ್ಟು ದ್ವೀಪಗಳಾಗಿ ಉಳ್ಕೊಂಡ್ವು. ಅದರ ಕೆಳಗಡೆ ದೊಡ್ಡ ಭೂಭಾಗ ಎಲ್ಲ ಸಮುದ್ರದಲ್ಲಿ ಮುಳುಗೋಯ್ತು. ಅದೇ ಈಗ ಹವಾಯಿ ದ್ವೀಪ ಆಗಿರ್ಬೋದು, ಬೇರೆ ಬೇರೆ ದ್ವೀಪಗಳಾಗಿರ್ಬೋದು, ಇಂಥ ಸನ್ನಿವೇಶಗಳು ಇಂದಿನ ಕಾಲದಲ್ಲಿ ನಡೆದಿತ್ತು ಅಂತಾನೆ ಇವರು ತಿಳಿಸಿರೋದು. ಅದರಲ್ಲೂ ಅಡ್ವಾನ್ಸ್ ಟೆಕ್ನಾಲಜಿ ಯಾವ ರೀತಿ ನಮ್ಮನ್ನ ನಾಶ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಈಗ ಎಲ್ಲರೂ ಯೋಚನೆ ಮಾಡ್ತಾ ಇದೀವಲ್ಲ. AI ಆಗ್ಬೋದು, ಈಗ ಚೈನಾದವರು ಮಾಡ್ತಾ ಇರುವಂತಹ ಹೋಲ್ ಆಗ್ಬೋದು, ಸುಮಾರು 33,000 ಅಡಿಗಳು ಡ್ರಿಲ್ ಮಾಡಿ ಅಲ್ಲಿ ಮ್ಯಾಗ್ಮಾಗ್ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದಾರಲ್ಲ, ಅಂತ ಪ್ರಯೋಗಗಳನ್ನ ಇಂದಿನ ಕಾಲದಲ್ಲೂ ಕೂಡ ಮಾಡಿದ್ರು. ಅದರಿಂದ ವಿನಾಶಗಳು ಸಂಭವಿಸಿತ್ತು ಅಂತಾನೆ ಇವರು ತಿಳಿಸಿರೋದು. ಆಗಿನ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಕಕ್ಷೆ ಬದಲಾವಣೆ ಅನ್ನೋದು ಆಗಿತ್ತು ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದರಲ್ಲೂ 10,000 ಅಡಿ ಎತ್ತರದಲ್ಲಿದ್ದಂತ ಭೂಭಾಗಗಳು ಉಳ್ಕೊಂಡ್ವು. ಇನ್ನು ಉಳಿದ ಎಷ್ಟೋ ಭೂಭಾಗಗಳು ಸಮುದ್ರ ಅಲೆಗೆ ಕೊಚ್ಚಿ ಹೋದ್ವು. ಸುಮಾರು 10,000 ಅಡಿಗಳಷ್ಟು ಭೂಭಾಗ ಮುಳುಗೋಯ್ತು. ಅಂತ ಭೀಕರವಾದ ಪ್ರವಾಹ, ವಿನಾಶಗಳು ಬಂದು ಎಷ್ಟೋ ಭೂಭಾಗಗಳು ನಾಶ ಆಗಿತ್ತು ಅಂತಾನೆ ಇವರು ತಿಳಿಸ್ತಾ ಇರೋದು. ಈಗಿನ ಕ್ಯಾಲಿಫೋರ್ನಿಯಾ ಕೂಡ ಲೆಮೋರಿಯಾದ ಒಂದು ಪೂರ್ವದ ಭಾಗ ಆಗಿತ್ತು. ಈಗ ಈ ಲೆವೆಲ್ಗಿದೆ. ಮೊದಲು ಕೂಡ ಅದು ಒಂದು ಖಂಡದ ಭಾಗ ಆಗಿತ್ತು. ಅದು ಸಪರೇಟ್ ಆಗಿ ಈಗ ಅಮೆರಿಕ ಖಂಡಕ್ಕೆ ಸೇರ್ಕೊಂಡಿದೆ. ಆಫ್ರಿಕಾ ದೇಶದ ನೈಲ್ ನದಿ ಆವಾಗ ಅಟ್ಲಾಂಟಿಕ್ ಸಮುದ್ರಕ್ಕೆ ಹೋಗಿ ಸೇರ್ತಾ ಇತ್ತು. ಕಕ್ಷೆ ಬದಲಾಗಿದ್ರಿಂದ ಅದರ ದಿಕ್ಕು ಕೂಡ ಬದಲಾಯಿಸಿ ಮೆಡಿಟೇರಿಯನ್ ಸಮುದ್ರಕ್ಕೆ ಹೋಗಿ ಈಗ ಸೇರ್ತಾ ಇದೆ. ಇಂಥದ್ದೆಲ್ಲ ಬದಲಾವಣೆಗಳಾದವು. ಯುರೋಪ್ ಮತ್ತೆ ಸಹರಾ ಮರುಭೂಮಿ ಎರಡೂ ಕೂಡ ಸಮುದ್ರದ ಒಳಗಡೆ ಇದ್ದಂಥ ಭೂಭಾಗಗಳು ಅದು ಮತ್ತೆ ಮೇಲಕ್ಕೆ ಬಂದು ಇವಾಗ ಫಲವತ್ತಾದ ಭೂಮಿಗಳಾಗಿದ್ದಾವೆ. ಇವೆರಡು ಮೊದಲು ಸಮುದ್ರದ ಒಳಗಡೆ ಇದ್ದಂಥ ಭೂಭಾಗಗಳು. ಮುಂದಿನ ದಿನಗಳಲ್ಲಿ ಮತ್ತೆ ಇವು ಸಮುದ್ರದ ಒಳಕ್ಕೆ ಹೋಗುವಂತ ಚಾನ್ಸಸ್ ಇದೆ ಅಂತಾನೆ ಇವರು ತಿಳಿಸಿರೋದು. ಅಟ್ಲಾಂಟಿಸ್ ಏನಾಯ್ತು, ಲೆಮೋರಿಯಾ ಖಂಡ ಮುಳುಗದ ಮೇಲೆ ಅಟ್ಲಾಂಟಿಕ್ಸ್ ಅಲ್ಲಿ ಇದ್ದಂತ ಜನರು ಏಷ್ಯಾ ಖಂಡದ ಜನರನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಅವರು ಅವರ ಕಾಲು ಕೆಳಗಡೆ ಕೆಲಸದವರಾಗಿ ಬಳಸ್ಕೊಳ್ತಾ ಇದ್ರು ಏಷ್ಯಾ ಖಂಡದ ಜನರನ್ನ. ಅಟ್ಲಾಂಟಿಕ್ಸ್ ಖಂಡದವರು ಅಟ್ಲಾಂಟಿಸ್ ಖಂಡದಲ್ಲಿದ್ದಂಥ
ವಿಜ್ಞಾನಿಗಳು ತುಂಬಾನೇ ಪಂಡಿತರು, ಜ್ಞಾನಿಗಳಾಗಿದ್ರು. ಅವರು ಯಾವ ಲೆವೆಲ್ಗೆ ಅಧ್ಯಯನ ಮಾಡಿದ್ರು ಅಂದ್ರೆ, ಈಗ ನಾವು ಯಾವ ಟೆಕ್ನಾಲಜಿನ ಬಳಸ್ತಾ ಇದೀವೋ ಅಂತ ಟೆಕ್ನಾಲಜಿಗಳನ್ನ ಆಗಿನ ಕಾಲದಲ್ಲೇ ಅವರು ಬಳಸ್ತಾ ಇದ್ರು. ಸುಮಾರು 12,000 ವರ್ಷಗಳ ಮುಂಚೆನೆ ಅವರು ಈ ಟೆಕ್ನಾಲಜಿಗಳನ್ನ ಬಳಸ್ತಾ ಇದ್ರು. ಕೆಲವೊಂದು ಕ್ರಿಸ್ಟಲ್ಗಳ ಮೂಲಕ, ಅಂದ್ರೆ ಈಗ ನಾವು ವಜ್ರ ಅಂತ ಬಳಸ್ತೀವಲ್ಲ, ವಜ್ರ ಆಗ್ಬೋದು, ಬೇರೆ ಬೇರೆ ವಸ್ತುಗಳು, ಇದ್ರ ಮೂಲಕ ಸೂರ್ಯನ ಬೆಳಕನ್ನ ಬಿಟ್ಟು ಅದರಿಂದ ಕೆಲವೊಂದು ಶಕ್ತಿಗಳನ್ನ ಪಡ್ಕೊಳ್ತಾ ಇದ್ರು. ಅದನ್ನ ದಿನಬಳಕೆಗೆ ಇಲ್ಲ ಬೇರೆ ಬೇರೆ ವಿಜ್ಞಾನಕ್ಕೆ ಬಳಸ್ಕೊಳ್ತಾ ಇದ್ರು. ತಂತ್ರಜ್ಞಾನಕ್ಕೋಸ್ಕರ ಆ ಶಕ್ತಿನ ಬಳಸ್ಕೊಳ್ತಾ ಇದ್ರು. ಇದೇ ರೀತಿ ಬಳಸ್ಕೊಳ್ಳುವಾಗ ಅವರು ಆ ತಂತ್ರಜ್ಞಾನದಿಂದ ಕಂಡುಹಿಡಿದಿದ್ದೇನು ಅಂದ್ರೆ, ಈ ಅಟ್ಲಾಂಟಿಸ್ ಖಂಡದಲ್ಲಿದ್ದಂತ ವಿಜ್ಞಾನಿಗಳು ಸಂಶೋಧನೆ ಮಾಡೋದಕ್ಕೋಸ್ಕರ ಹೋಗಿ ಒಂದು ಕ್ರಿಸ್ಟಲ್ ನ ಬಳಸ್ಕೊಂಡು ಒಂದು ಭೂಮಿ ಪೋರ್ಷನ್ ಇಂದ ಇನ್ನೊಂದು ಭೂಮಿ ಪೋರ್ಷನ್, ಅಂದ್ರೆ ಈಗ ನಾವು ಪೂರ್ವದಲ್ಲಿದ್ದೀವಿ, ಭಾರತದಲ್ಲಿದ್ದೀವಿ ಅಂದ್ರೆ ಭಾರತದಿಂದ ಅಮೆರಿಕಾಗೆ ಭೂಮಿ ಒಳಗಡೆಯಿಂದ ಹೋಗುವಂತ ಒಂದು ಲೈಟ್ ನ ಪಾಸ್ ಮಾಡೋ ಪ್ರಯತ್ನ ಮಾಡಿದ್ರು. ಈಗ ಹೇಗೆ ಭಾರತದಿಂದ ಅಮೆರಿಕಾಗ ಹೋಗೋದಕ್ಕೆ ನಾವು ಮೆಟ್ರೋ ಟ್ರೈನ್ ಏನೋ ಮಾಡ್ತೀವಿ ಅಂತ, ಸುರಂಗ ಮಾರ್ಗದ ಟ್ರೈನ್ ಮಾಡ್ತೀವಿ ಭೂಮಿ ಒಳಗಡೆ ಅಂತ ಒದ್ದಾಡ್ತಾ ಇದ್ರು, ಅಂತ ಪ್ರಯತ್ನನ ಲೈಟ್ ವೇವ್ ಪಾಸ್ ಮಾಡಿ ಒಂದು ಟ್ರಯಲ್ ಮಾಡೋಣ ಅಂತ ಆಗಿನ ಕಾಲಕ್ಕೆ ಸುಮಾರು 12,000 ವರ್ಷಗಳ ಮುಂಚೆನೆ ಅಟ್ಲಾಂಟಿಸ್ ಖಂಡದಲ್ಲಿದ್ದಂತ ವಿಜ್ಞಾನಿಗಳು ಒಂದು ಪ್ರಯತ್ನ ಮಾಡಿದ್ರು. ಇದರಿಂದ ಏನಾಯ್ತು, ಭೂಮಿಗೆ ತೊಂದರೆ ಆಯ್ತು. ಭೂಮಿನಲ್ಲಿ ಕೆಲವೊಂದು ಬದಲಾವಣೆಗಳಾಗೋದಕ್ಕೆ ಶುರು ಆಯ್ತು. ಅಗ್ನಿ ಪರ್ವತಗಳು ಸ್ಫೋಟ ಆದ್ವು, ಭೂಮಿ ಬಾಯ್ಬಿರಿಯೋದಕ್ಕೆ ಶುರು ಆಯ್ತು. ಅಂತ ಪ್ರಯತ್ನನೇ ಈಗ ಚೈನಾದವ್ರು ಮಾಡ್ತಾ ಇರೋದು. ಮುಂದೆ ಒಂದು ದಿನ ಇದರಿಂದ ಏನಾಗುತ್ತೆ ಹೇಳೋದಕ್ಕಾಗೋದಿಲ್ಲ. ಈಗ ಸುಮಾರು 33,000 ಅಡಿನಲ್ಲಿ ದೊಡ್ಡದಾಗಿ ರಂಧ್ರ ಮಾಡಿ ಅದರಲ್ಲಿರುವಂತ ಮ್ಯಾಗ್ಮಾದಿಂದ ನಾವು ಶಕ್ತಿ ಪಡಿತೀವಿ ಅಂತ ಹೋಗ್ತಾ ಇದಾರೆ. ಅಂತ ಅಟ್ಲಾಂಟಿಸ್ ಅವರೇ ಉಳ್ಕೊಳ್ಳಿಲ್ಲ. ಇನ್ನ ಭೂಮಿ ಮೇಲೆ ಏನೇ ನಡೆಯುತ್ತೆ ಚೈನಾದವ್ರು ಮಾಡ್ತಾ ಇರೋ ಹುಚ್ಚಾಟದಿಂದ ನೋಡ್ಬೇಕು. ಆ ವಿಕಿರಣ ಅವರು ಪಾಸ್ ಮಾಡಿದಾಗ ದೊಡ್ಡ ಮಟ್ಟದ ಸ್ಫೋಟ ಆಯ್ತು. ಭೂಮಿನಲ್ಲಿ ಎಷ್ಟೋ ಭಾಗಗಳು ಛಿದ್ರ ಆಗೋದು. ಅಷ್ಟು ದೊಡ್ಡ ಮಟ್ಟದ ಸ್ಫೋಟನ ಅವ್ರು ಯಾವತ್ತು ಜೀವನದಲ್ಲಿ ಕಂಡೇ ಇರ್ಲಿಲ್ವಂತೆ. ಅಂತ ದೊಡ್ಡ ಮಟ್ಟದ ಸ್ಫೋಟ ಅನ್ನೋದು ಆಗಿತ್ತು. ಈ ವಿಷಯಗಳನ್ನ ಅವರು ಬೈಬಲ್ ಅಲ್ಲಿ ಕೂಡ ಬರೆದಿಟ್ಟಿದ್ದಾರೆ. ಕೆಲವೊಂದು ಗೂಢಾರ್ಥದಲ್ಲಿ ಅದನ್ನ ವಿಜ್ಞಾನಿಗಳು ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಆಗಿನ ಕಾಲದಲ್ಲಿ ಅಟ್ಲಾಂಟಿಸ್ ಜನಗಳು ವಿಜ್ಞಾನಿಗಳು ಬಳಸಿದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅಟ್ಲಾಂಟಿಸ್ ವಿಜ್ಞಾನಿಗಳಿಗೆ ಇಷ್ಟಾದ್ರೂ ಬುದ್ಧಿ ಬಂದಿರಲಿಲ್ಲ. ಅವರು ಕ್ರಿಸ್ಟಲ್ ನ ಮತ್ತೆ ಬಳಸಿ 2 ದ್ವೀಪಗಳ ಕೆಳಗೆ ಗುಡುಗಿನ ಶಬ್ದಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇವರು ಮುಂದುವರೆದ ಪ್ರಯೋಗಗಳಿಂದ ಭೂಮಿ ಒಳಗಡೆಯಿಂದ ಕೆಲವೊಂದು ಅನಿಲಗಳು ಆಚೆ ಬರೋದಕ್ಕೆ ಶುರು ಆಯಿತು. ಇದು ಪ್ರಕೃತಿಗೆ ವಿರುದ್ಧ ಆಗಿದ್ರಿಂದ ಪ್ರಕೃತಿ ಅವ್ರಿಗೆ ರಿಯಾಕ್ಟ್ ಮಾಡಿ ಅಟ್ಲಾಂಟಿಸ್ ಖಂಡ ಅನ್ನೋದೇ ಸಮುದ್ರದೊಳಗಡೆ ಮುಳುಗೋಯ್ತು. ಅವರು ಅವತ್ತು ಆ ಪ್ರಯತ್ನ ಮಾಡ್ಲಿಲ್ಲ ಅಂದಿದ್ರೆ ಅಟ್ಲಾಂಟಿಸ್ ಖಂಡ ಉಳ್ಕೋತಾ ಇತ್ತೇನೋ, ಮುಂದಿನ ಜನಾಂಗಕ್ಕೆ ಒಂದು ದಾರಿ ತೋರಿಸ್ತಾ ಇತ್ತೇನೋ, ಆಗಿದ್ದಂತ ಟೆಕ್ನಾಲಜಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬಳಸ್ಕೋಬಹುದಾಗಿತ್ತೇನೋ. ಬಟ್ ಆದ್ರೆ ಅವ್ರು ಮಾಡಿದ್ದ ದುಷ್ಕೃತ್ಯ ಇಲ್ಲ, ದುರಾಲೋಚನೆನೋ ಇಲ್ಲ, ಮುಂದಿನ ಜನಾಂಗಕ್ಕೆ ಏನೋ ಅನುಕೂಲ ಮಾಡ್ಕೊಡೋಣ ಅಂತ ದುಸ್ಸಾಹಸ ಮಾಡೋದಕ್ಕೆ ಹೋಗಿ ಅವ್ರು ಮಾಡಿದ ಪ್ರಯತ್ನದಿಂದ ಆಗಿನ ಅಟ್ಲಾಂಟಿಸ್ ಖಂಡ ನಾಶ ಆಗಿ ಅಲ್ಲಿದ್ದಂತ ಜನರೆಲ್ಲ ಸತ್ರು. ಇಂಥ ಪರಿಸ್ಥಿತಿ ಆಗಿನ ಕಾಲದಲ್ಲಿ ನಡೆಯಿತು. ಈಗ ಕೂಡ ಬಿಗ್ ಬ್ಯಾಂಗ್ ಥಿಯರಿ ಮಾಡೋದಕ್ಕೆ ಟ್ರಯಲ್ ಮಾಡೋದಕ್ಕೆ ಹೋಗಿ ಆಮೇಲೆ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರು. ಅದೇ ರೀತಿ ಈಗ ಚೈನಾ ಮಾಡ್ತಾ ಇರೋದು. ಇದರಿಂದ ಕೂಡ ಯಾವ್ದಾದ್ರು ಅನಿಲ ಆಚೆ ಬರ್ಬೋದು, ಹೇಳೋದಕ್ಕಾಗೋದಿಲ್ಲ. ಸ್ಫೋಟ ಆದ್ರೂ ಆಗ್ಬೋದು, ಅಗ್ನಿ ಪರ್ವತಗಳು ಕೆಲವೊಂದು ಇಂಪ್ಯಾಕ್ಟ್ ಆಗ್ಬೋದು, ಎದುರಿಸೋದಕ್ಕೆ ಸಿದ್ಧರಾಗಬೇಕು. ಅಂತ ದುಸ್ಸಾಹಸನ ಚೈನಾ ಮಾಡ್ತಾ ಇದೆ. ಅಟ್ಲಾಂಟಿಸ್ ಖಂಡ ಯಾವ ರೀತಿ ಮುಳುಗ್ತೋ ಅದೇ ರೀತಿ ಭೂಮಿ ಮೇಲೆ ಕೆಲವೊಂದು ಭೂಭಾಗಗಳು ಮುಳುಗೋದಕ್ಕೆ ಚೈನಾ ಕಾರಣ ಆಗುತ್ತಾ ನೋಡ್ಬೇಕು. ಇದನ್ನೆಲ್ಲ ತಿಳ್ಕೊಂಡಂತ ಚೈನಾ ಈಗ ಮಾಡುವಂತ ಪ್ರಯೋಗನ ನಿಲ್ಲಿಸುತ್ತಾ, ಇಲ್ಲ ನಾನೇ ಹೆಚ್ಚು, ನನ್ನ ಹುಚ್ಚಾಟನೆ ಹೆಚ್ಚು ಅಂತ ಅವ್ರ ಪ್ರಯೋಗಗಳು ಮಾಡೋದಕ್ಕೋಸ್ಕರ ಬೇರೆ ಜನರನ್ನ ಬಲಿ ಕೊಡುತ್ತಾ ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಆ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದ್ರ ಬಗ್ಗೆ ಮತ್ತೆ ನಾವೇನು ಮಾಡೋದಕ್ಕಾಗದೆ ಇದ್ರು ಎಲ್ಲಿ ಏನಾಗಬಹುದು, ಏನಾಗ್ತಾ ಇದೆ ವಿಷಯಗಳನ್ನ ತಿಳ್ಕೊಳ್ತಾ ಇರೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.